ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯ ರಾಜಕಾರಣದಲ್ಲಿ ಈಗ ಬಿಡದಿ ಯೋಜನೆ ಧೂಳೆಬ್ಬಿಸ್ತಾ ಇದೆ. ಸ್ವತಃ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ನೇರ ಜಟಾಪಟಿಗೆ ವೇದಿಕೆ ಸಿದ್ಧವಾಗಿದೆ. ನಾಳೆ ನಿಗದಿತ ಸಮಯಕ್ಕೆ ನಾನು ಬಿಡದಿಗೆ ಹೋಗಿ ಕೂತ್ಕೊಳ್ತೀನಿ, ಸಿಎಂ ಡಿಕೆಶಿ ಅವರು ಅಲ್ಲಿಗೆ ಬರಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಮುಖಾಮುಖಿ ಚರ್ಚೆಗೆ ಬಹಿರಂಗ ಸವಾಲ್ ಹಾಕಿದ್ದಾರೆ. ರೈತರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳಲು ಬಿಡಲ್ಲ ಅನ್ನೋದು ಕುಮಾರಸ್ವಾಮಿ ವಾದವಾದ್ರೆ, ಇತ್ತ ನಿಖಿಲ್ ಕುಮಾರಸ್ವಾಮಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪೋಸ್ಟರ್ ರಾಜಕಾರಣ ಹಾಗೆ ದುಬಾರಿ ವಾಚ್ ಆರೋಪದ ಬಗ್ಗೆ ತೀಕ್ಷ್ಣ ಟೀಕಾಸ್ತ್ರ ಪ್ರಯೋಗಿಸಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಬಿಡದಿ ಟೌನ್ಶಿಪ್ ಸಮರಕ್ಕೆ ಎಚ್ಡಿಕೆ ಸವಾಲು. ಸಿಎಂ ಡಿಕೆ ಶಿವಕುಮಾರ್ಗೆ ಬಹಿರಂಗ ಆಹ್ವಾನ. ಬಿಡದಿ ಟೌನ್ಶಿಪ್ ಯೋಜನೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಬಿಗ್ ಫೈಟ್ಗೆ ಕಾರಣವಾಗಿದೆ. ಈ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ನೇರ ಹೋರಾಟಕ್ಕೆ ಧುಮುಕಿದ್ದಾರೆ. ನಾಳೆ ನಿಗದಿತ ಸಮಯಕ್ಕೆ ನಾನು ಬಿಡದಿಗೆ ಹೋಗಿ ಕೂರ್ತೇನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ಬರಲಿ ಅಂತ ಮನವಿ ಮಾಡಿದ್ದೇನೆ. ಸ್ಮೂತ್ ಆಗಿ ಮುಗಿದ್ರೆ ಎಲ್ಲರಿಗೂ ಒಳ್ಳೆಯದು ಅಂತ ಎಚ್ಡಿಕೆ ಗುಡುಗಿದ್ದಾರೆ. ಇದು ಕೇವಲ ಸಿಎಂ ಡಿಕೆಶಿ ವಿರುದ್ಧ ನನ್ನ ವೈಯಕ್ತಿಕ ಹೋರಾಟವಲ್ಲ, ರೈತರು ಭೂಮಿ ಕೊಡಲ್ಲ ಅಂತ ನನ್ನ ಬಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಹೋರಾಟಕ್ಕೆ ಬಂದಿದ್ದೇನೆ ಅಂತ ಎಚ್ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಮುಖಾಮುಖಿ ಚರ್ಚೆಗೆ ಸಿಎಂಗೆ ಮಧ್ಯಾಹ್ನದವರೆಗೆ ಕಾಯುವುದಾಗಿಯೂ ಅವರು ಗಡುವು ನೀಡಿದ್ದಾರೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನು ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ, ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ? ಇದು ನನ್ನ ಪ್ರಶ್ನೆ. 20,000 ಕೋಟಿ ಯೋಜನೆಗೆ 19 ಕೋಟಿ ಪರಿಹಾರ. ಯೋಜನೆಯ ಹಿಂದಿರುವ ಲೋಪದೋಷಗಳನ್ನು ಎತ್ತಿ ತೋರಿಸಿರುವ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಆರ್ಥಿಕ ಅನ್ಯಾಯದ ಆರೋಪ ಮಾಡಿದ್ದಾರೆ. 20,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಕೇವಲ 19 ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಬಲವಂತವಾಗಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲಾಗ್ತಾ ಇದೆ. ಇನ್ನು ಬೈರಮಂಗಲಕ್ಕೆ ಸಿಎಂ ಬಂದ್ರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗತ್ಯ ಅನ್ನೋ ನೆಪ ಹೇಳೋದನ್ನ ಬಿಡಬೇಕು. ಧೈರ್ಯವಿದ್ರೆ ರೈತರನ್ನೆಲ್ಲ ವಿಧಾನಸೌಧಕ್ಕೆ ಕರೆಸಿ ಸಭೆ ನಡೆಸಲಿ ಅಂತ ಸವಾಲ್ ಹಾಕಿದ್ದಾರೆ. ನಾನು ಸಿಎಂ ಆಗಿದ್ದಾಗ ರೈತರನ್ನ ಕೃಷ್ಣ ಕಚೇರಿಗೆ ಕರೆಸಿ ಮೀಟಿಂಗ್ ಮಾಡಿದ್ದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲು ಆ ದಾಖಲೆಗಳನ್ನ ತರಿಸಿ ಓದ್ಲಿ ಅಂತ ಎಚ್ಡಿಕೆ ಚಾಟಿ ಬೀಸಿದ್ದಾರೆ. ರೈತರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಳ್ಳಿ. ಈಗ ನಾನು ಈ ರಾಜ್ಯದಲ್ಲಿ 2006-7 ಇದು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ 3 ಮೀಟಿಂಗ್ನ ಕೃಷ್ಣ ಕಚೇರಿನಲ್ಲಿ ಆ ರೈತರುಗಳು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆ ಟೈಮ್ನಲ್ಲಿ ನಡೀತಾ ಇತ್ತು. ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು 500-600 ಜನ ಕರೆಸಿ ಕೃಷ್ಣ ಕಚೇರಿ ಒಳಗೆ ಮೀಟಿಂಗ್ ಮಾಡಿದ್ದೀನಿ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ ರೈತರ ಹತ್ರ, ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಆ ರೀತಿ ನಡ್ಕೊಂಡೆ. ತರಾತುರಿಲಿ ನಾವೇನು ಮಾಡಲಿಕ್ಕೂ ಹೋಗಲಿಲ್ಲ. ರೈತರದ್ದು ವಿರೋಧ ಜೊತೆಗೆ ಇವರು ಕಾಂಗ್ರೆಸ್ನ ನಾಯಕರುಗಳೇ ಆ ಟೈಮಲ್ಲಿ ಏನೇನು ವಿರೋಧ ಮಾಡಿ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡೋರು ದಾಖಲೆ ಇದೆ. ಅವರ ಜೊತೆಲಿರ್ತಕ್ಕಂಥ ಕೆಲವು ಸಲಹೆಗಾರ ಇಟ್ಕೊಂಡವರೆಲ್ಲ ತರಿಸ್ಕೊಂಡು ಓದಕ್ಕೆ ಹೇಳಿ ಅವರಿಗೆ.
ಪೋಸ್ಟರ್ ರಾಜಕಾರಣ, ವಾಚ್ ವಿವಾದಕ್ಕೆ ನಿಖಿಲ್ ತಿರುಗೇಟು. ಇತ್ತ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನ ಹಾಗೂ ವಾಚ್ ವಿವಾದವನ್ನ ಕೆದಕಿದ್ದಕ್ಕೆ ಯುವ ಜನತಾದಳ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪೋಸ್ಟರ್ ಅಭಿಯಾನ ಮಾಡುವುದು ಕಾಂಗ್ರೆಸ್ಗೆ ಹೊಸದೇನಲ್ಲ. ಈಗ ಕಾಂಗ್ರೆಸ್ನಲ್ಲಿ ಪರ್ಸೆಂಟೇಜ್ ಎಷ್ಟಕ್ಕೆ ಹೋಗಿ ನಿಂತಿದೆ ಅಂತ ಅಧಿಕಾರಿಗಳು ಮತ್ತು ಶಾಸಕರಿಗೆ ಗೊತ್ತೇ ಇದೆ ಎಂದಿದ್ದಾರೆ. ಪ್ರದೀಪ್ ಈಶ್ವರ್ ಮಾಡಿದ್ದ 75 ಲಕ್ಷದ ವಾಚ್ ಆರೋಪಕ್ಕೆ ಎಚ್ಡಿಕೆ ಹಾಗೆ ನಿಖಿಲ್ ಇಬ್ಬರು ತಿರುಗೇಟು ನೀಡಿದ್ದು, ಕುಮಾರಸ್ವಾಮಿ ಅವರ ಕೈಯಲ್ಲಿರೋದು ಅಂಬೇಡ್ಕರ್ ಫೋಟೋ ಇರುವ ಸಾಮಾನ್ಯ ವಾಚ್. ಬೇಕಿದ್ರೆ ನಿಮ್ಮದೇ ಆದ ಎಸ್ಐಟಿ ಟೀಮ್ ಕಳುಹಿಸಿ ಪರಿಶೀಲನೆ ಮಾಡಿಸಿಕೊಳ್ಳಿ ಅಂತ ಸವಾಲ್ ಹಾಕುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಮಾತಿಗೆ ಟಾಂಗ್ ಕೊಟ್ಟಿದ್ದಾರೆ. ಇರ್ಲಿ ಅಣ್ಣ, ಪೋಸ್ಟರ್ ಅಭಿಯಾನ ಸನ್ಮಾನ್ಯ ಕುಮಾರಣ್ಣ ಅವ್ರ ಕೈಯಲ್ಲಿ HMT ಗಡಿ, ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಫೋಟೋ ಇದೆ. ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ಅನ್ನೋ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಬೇಡಣ, ಪ್ರಚಾರ ಪ್ರಿಯರು, ಅವ್ರಿಗೆಲ್ಲ ಉತ್ತರ ಕೊಟ್ಟರೆ ಮತ್ತೆ ಬೇರೆ ಬೇರೆ ಎಲ್ಲಿಗೆ ಹೋಗುತ್ತೆ. ಒಟ್ಟಲ್ಲಿ ಬಿಡದಿಯ ಹೈಟೆಕ್ ಸಿಟಿ ಭೂಸ್ವಾಧೀನ ಕಿಚ್ಚು ಈಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ನಡುವಿನ ನೇರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ನಾಳೆ ಬಿಡದಿಯಲ್ಲಿ ಕುಮಾರಸ್ವಾಮಿ ಅವರ ಹೋರಾಟದ ಟೆಂಟ್ಗೆ ಸಿಎಂ ಬರ್ತಾರಾ ಅಥವಾ ಈ ಜಟಾಪಟಿ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಜನಾರ್ದನ್ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.